ಹಾಸನದಲ್ಲಿ ಎ ಮಂಜು ಅವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಈಗ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂತಹ BS ಯಡಿಯೂರಪ್ಪನವರು ಈಗ ಮೆರವಣಿಗೆ ಮೂಲಕ ಒಂದು ಜಿಲ್ಲಾಧಿಕಾರಿ ಕಚೇರಿವರೆಗೂ ಸಾಗ್ತಾ ಇರ್ತಕ್ಕಂಥದ್ದು. ನಮ್ಮ ಜೊತೆ ಈಗ BS ಯಡಿಯೂರಪ್ಪನವರು ಇದ್ದಾರೆ, ಮಾತಾಡ್ಸೋಣ. ಸರ್, ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಸರ್. ಮೋದಿಯವರ ಅಲೆ ಇಡೀ ದೇಶದಲ್ಲಿ ಹೇಗಿದೆ ಅದೇ ರೀತಿ ಹಾಸನದಲ್ಲೂ ಇದೆ. ಹಾಸನದಲ್ಲಿ ಸರ್ವಾಧಿಕಾರಿ ನೀತಿ, ಪ್ರತಿ ಕಚೇರಿಯಲ್ಲಿ ಅವ್ರು ಹೇಳಿದಂತೆ ನಡೀಬೇಕು ಅನ್ನುವಂಥ ಗೂಂಡಾಗಿರಿ ಪ್ರವೃತ್ತಿ, ವಿರೋಧ ಮಾಡುವಂತ ಎಲ್ಲರ ಮೇಲೆ ಸುಳ್ಳು ಕೇಸ್ಗಳನ್ನು ಹಾಕಿಸೋದು, ಇದೆಲ್ಲದರ ಬಗ್ಗೆ ಆಕ್ರೋಶಗೊಂಡಿದ್ದಾರೆ. ಈ ಬಾರಿ ಎ ಮಂಜು ಅವರನ್ನ ಹಾಸನದಲ್ಲಿ 1 ಲಕ್ಷಕ್ಕೂ ಹೆಚ್ಚಿನ ಅಂತರದಲ್ಲಿ 100ಕ್ಕೆ 100 ಗೆಲ್ಲಿಸ್ತಾರೆ ಅನ್ನೋ ಸಂಪೂರ್ಣ ವಿಶ್ವಾಸ ನನಗಿದೆ. ಇಲ್ಲಿ ಕೇವಲ ಹಾಸನ ಮಾತ್ರ ಅಲ್ಲ, ಮಂಡ್ಯದಲ್ಲೂ 100ಕ್ಕೆ 100 ಸುಮಲತಾ ಅವರು ಗೆಲ್ತಾರೆ. ಅದೇ ರೀತಿ ತುಮಕೂರಿನಲ್ಲಿ ನಮ್ಮ ಬಸವರಾಜ್ ಅವರು, ಮಾಜಿ ಸಂಸತ್ ಸದಸ್ಯರು ಎಸ್ ಬಸವರಾಜ್ ಅವರು 100ಕ್ಕೆ 100 ಅಲ್ಲಿ ಗೆಲ್ತಾರೆ. ಅಂದ್ರೆ ಈ 3 ಕ್ಷೇತ್ರದಲ್ಲಿ ಈ ಬಾರಿ ದೇವೇಗೌಡ ಕುಟುಂಬದವರೇನು ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಚುನಾವಣೆಗೆ ನಿಲ್ಲಿಸಿ ಒಂದು ರೀತಿ ತಾವೇ ಎಲ್ಲವನ್ನ ಆಡಳಿತ ನಡೆಸಬೇಕು ಅನ್ನುವಂಥ ಹುಮ್ಮಸ್ನಲ್ಲಿದ್ದಾರೆ. ಅದಕ್ಕೆ ಕೊನೆ ಆಗುತ್ತೆ. ಈ ಬಾರಿ ತಕ್ಕ ಪಾಠವನ್ನ ರಾಜ್ಯದ ಜನ ಕಲಿಸ್ತಾರೆ. 300ಕ್ಕೂ ಹೆಚ್ಚು ಲೋಕಸಭಾ ಕ್ಷೇತ್ರ ಗೆಲ್ಲೋರಿದ್ದೇವೆ. ಕರ್ನಾಟಕದಲ್ಲಿ ಹಾಸನ ಸೇರಿ 22 ಕ್ಷೇತ್ರ ನಾವು ಗೆಲ್ತೇವೆ. ಸರ್, ಇನ್ನು 3 ಮೊಮ್ಮಕ್ಕಳು ಮತ್ತು ಏನು ದೇವೇಗೌಡರಿದ್ದಾರೆ, ಎಲ್ಲವೂ ಕೂಡ ಒಂದು JDS ಭದ್ರಕೋಟೆ ಆಗಿದೆ ಸರ್. ಅದನ್ನ ಯಾವ ರೀತಿಯಾಗಿ ನಿರ್ಮಾಣ ಮಾಡೋದು? JDS ಭದ್ರಕೋಟೆ ಒಂದು ಕಾಲದಲ್ಲಿ ಯಾವ ಮಕ್ಕಳು ಮೊಮ್ಮಕ್ಕಳು ಎಲ್ಲರನ್ನು ನಿಲ್ಲಿಸಿ ಎಲ್ಲವೂ ನಮ್ಮ ಕುಟುಂಬದವ್ರಿಗೆ ಬೇಕು ಅಂತ ಪ್ರವೃತ್ತಿ ಪ್ರಾರಂಭ ಆಯಿತು. ಈ ಹಿನ್ನೆಲೆಯಲ್ಲಿ ಎಲ್ಲ ಕಡೆ ಪ್ರತಿರೋಧ ಕಾಣ್ತಾ ಇದೆ. ಸಾಮಾನ್ಯ ವ್ಯಕ್ತಿಗಳನ್ನು ಭೇಟಿ ಮಾಡಿ ಕೇಳಿ ಅವರ ಅಭಿಪ್ರಾಯವನ್ನ, ಜಯರಾಮ್ ಬರ್ತಾರೆ, ಎಲ್ಲ ಅಭಿಪ್ರಾಯವನ್ನು ಇದೇ ರೀತಿ ಆಗಿದೆ. ಅದಕ್ಕೋಸ್ಕರ ಇಲ್ಲಿರುವಂತಹ ಉತ್ಸಾಹವನ್ನು ನೀವು ನೋಡಿದಾಗ ಹಿಂದೆಂದು ಹಾಸನದಲ್ಲಿ ಈ ರೀತಿಯ ವಾತಾವರಣ ನಾವು ನೋಡಿರಲಿಲ್ಲ. ಇವತ್ತು ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಇದೇ ರೀತಿಯ ವಾತಾವರಣ ಇದೆ. ಹಾಸನ ಜಿಲ್ಲೆಯಲ್ಲಿ ತಕ್ಕ ಪಾಠವನ್ನು ಈ ಬಾರಿ ಕಲಿಸ್ತಾರೆ. ಸರಿ, ಇನ್ನು ಮೊಮ್ಮಕ್ಕಳು ಮತ್ತು ಕುಟುಂಬಸ್ಥರು ಮಾತ್ರ ರಾಜಕಾರಣ ಮಾಡ್ತಾರೆ ಅಂತಿದ್ದಾರೆ. ಈಗ ಹಾಸನಲ್ಲಿ ಕೇಳಿ ಬರ್ತಾ ಇರೋದು ಎ ಮಂಜು ಅವರ ಮಗನೂ ಕೂಡ ಈ ರಾಜಕೀಯ ಕರ್ಕೊಂಡ್ ಬಂದಿದ್ದಾರೆ, ಅದು ಕುಟುಂಬ ರಾಜಕೀಯ ಅಲ್ವಾ ಅಂತ ಬಹಿರಂಗವಾಗಿ ಸವಾಲ್ ಹಾಕಿದ್ದಾರೆ ಸರ್. ಎ ಮಂಜು ಮಗ ರಾಜಕೀಯದಲ್ಲಿ ಇದ್ರ ತಪ್ಪೇನಿದೆ? ಚುನಾವಣೆಗೆ ನಿಂತಿದ್ದಾರ? ಎಲ್ಲ ರಾಜಕೀಯ ಪಕ್ಷಗಳು ಕುಟುಂಬದಲ್ಲಿ ಒಬ್ಬಿಬ್ರು ರಾಜಕೀಯದಲ್ಲಿ ಕೆಲಸ ಮಾಡೋದು ಏನೂ ತಪ್ಪಿಲ್ಲ. ಆದರೆ ಚುನಾವಣೆಗೆ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ನಾವೇ ನಿಲ್ಬೇಕು ಅನ್ನೋ ಪ್ರವೃತ್ತಿ ಏನಿದೆ ಅದು ದೇವೇಗೌಡ ಕುಟುಂಬದಲ್ಲಿ ಮಾತ್ರ ಕಾಣಬಹುದು ಹೊರತು ಬೇರೆ ಯಾವುದೇ ಕುಟುಂಬದಲ್ಲಿಲ್ಲ. ಹೀಗಾಗಿ ಜನ ಬೇಸತ್ತಿದ್ದಾರೆ ಇವರ ನಡವಳಿಕೆ ಬಗ್ಗೆ. ಸರ್, ಮಾಜಿ CM ಸಿದ್ದರಾಮಯ್ಯ ಅವರ ವಿರುದ್ಧ ಸ್ವತಃ ಕುಮಾರಸ್ವಾಮಿ ಅವರ ಒಂದು ಬೇಸರ ವ್ಯಕ್ತಪಡಿಸಿದ್ದಾರೆ ಸರ್. ಕೇವಲ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಬೆಂಬಲಕ್ಕೆ ಬಿಟ್ಟು ಅವರು ಪ್ರಜ್ವಲ್ ರೇವಣ್ಣ ಅವ್ರ ಬೆಂಬಲಕ್ಕೆ ಹೋಗ್ತಾ ಇದ್ದಾರೆ ಅಂತ ಈ ಕುರಿತು ಸರ್ ಅವರಲ್ಲಿ ಒಂದು ಅಸಮಾಧಾನ ವ್ಯಕ್ತವಾಗಿದೆ. ಈ ಬಗ್ಗೆ ಸರ್? ಅಲ್ಲ, ನಿಮಗೆ ಗೊತ್ತಿದೆ, ಸಿದ್ದರಾಮಯ್ಯನವ್ರಿಗೆ ಸಾಕಷ್ಟು ಬೇಸರ ಇದೆ. ಚಾಮುಂಡೇಶ್ವರಿ ನಿಲ್ಲಿಸಿ ಅವರನ್ನ ಸೋಲಿಸಿ ಅಪಮಾನ ಮಾಡಿದ್ರು. ಬಾದಾಮಿ ಅವರು ಕೈ ಹಿಡಿದೇ ಇದ್ದಿದ್ರೆ ಅವ್ರು ಯಾವ ಪರಿಸ್ಥಿತಿ ಬರ್ತಾ ಇತ್ತು ನಿಮ್ಗೆ ಗೊತ್ತಿದೆ. ಇದೆಲ್ಲಕ್ಕೂ ಒಳಗಡೆನೆ ಜನ ಕುದೀತಾ ಇದ್ದಾರೆ. ಮೇಲ್ನೋಟಕ್ಕೆ ಮುಖಂಡರು ಯಾರೇ ಹೊಂದಾಣಿಕೆ ಮಾಡಿಕೊಂಡ್ರು ಸಹ ಕಾರ್ಯಕರ್ತರ ಮಟ್ಟದಲ್ಲಿ ಯಾವ ಕಾರಣಕ್ಕೂ ಕಾಂಗ್ರೆಸ್ಗಾಗಲಿ JDSಗಾಗಲಿ ವೋಟ್ ಹಾಕೋ ಒಂದು ಪರಿಸ್ಥಿತಿ ಗೊತ್ತಿಲ್ಲ. ಸರ್, ಕೊನೆಯದಾಗಿ ಸರ್, ಈಗ ಪ್ರಸ್ತುತ ಅಲೆ ಯಾವ ತರ ಇದೆ? ಎಷ್ಟು ಸೀಟ್ನ ಗೆಲ್ಲುವಂತ ವಿಶ್ವಾಸ ನಿಮ್ಮಲ್ಲಿದೆ ಸರ್? 100ಕ್ಕೆ 100 ನನಗೆ ವಿಶ್ವಾಸ ಇದೆ. ದೇಶದಲ್ಲಿ 300 ಲೋಕಸಭಾ ಸೀಟ್ ಗೆಲ್ತೇವೆ. ಕರ್ನಾಟಕದಲ್ಲಿ ಕನಿಷ್ಠ 22 ಲೋಕಸಭಾ ಕ್ಷೇತ್ರ ಗೆಲ್ತೇವೆ. ಅದರಲ್ಲಿ ಹಾಸನ ಒಂದು. ಇದಿಷ್ಟು ಏನು BS ಯಡಿಯೂರಪ್ಪನವರು ಹಾಸನದಲ್ಲಿ ಹೇಳ್ತಾ ಇರ್ತಕ್ಕಂಥ ಮಾತು. 100ಕ್ಕೆ 100 ಈ ಬಾರಿ ನಾವು 22ಕ್ಕೂ ಅಧಿಕ ಸೀಟನ್ನ ಗೆಲ್ತಾ ಇದ್ದೇವೆ. ಅಷ್ಟೇ ಅಲ್ಲ, 300ಕ್ಕೂ ಹೆಚ್ಚು ಲೋಕಸಭಾ ಸೀಟ್ಗಳನ್ನ ಗೆಲ್ತೇವೆ ಅನ್ನುವಂತಹ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಕ್ಯಾಮರಾ ಪರ್ಸನ್ ವಿಜಯ್ ಜೊತೆ ದೀಪಕ್ TV9 ಹಾಸನ.